ಬುಧವಾರ ಹುಟ್ಟಿದವರು ಯಾವ ದೇವರನ್ನು ಪೂಜಿಸಿದರೆ ಅದೃಷ್ಟ ಬರುತ್ತದೆ? ನಮಸ್ಕಾರ ಸ್ನೇಹಿತರೆ, ಶಿವಲೋಕ ಚಾನಲ್ಗೆ ಸ್ವಾಗತ. ನೀವು ಬುಧವಾರ ಹುಟ್ಟಿದ್ದೀರಾ? ಹಾಗಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧವಾರ ಜನಿಸಿದವರ ಮೇಲೆ ಬುಧ ಗ್ರಹದ ವಿಶೇಷ ಪ್ರಭಾವ ಇರುತ್ತದೆ ಎಂದು ನಂಬಲಾಗಿದೆ. ಬುಧವಾರ ಹುಟ್ಟಿದವರು ಬುದ್ಧಿವಂತರು, ಮಾತಿನ ಚಾತುರ್ಯ ಹೊಂದಿರುವವರು, ಹೊಸ ವಿಷಯಗಳನ್ನು ಬೇಗ ಕಲಿಯುವವರು ಎಂದು ಹೇಳಲಾಗುತ್ತದೆ. ಆದರೆ ಕೆಲವೊಮ್ಮೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗೊಂದಲ, ಅತಿಯಾದ ಚಿಂತೆ ಮತ್ತು ಅವಕಾಶಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆಯೂ ಇರುತ್ತದೆ. ಹಾಗಾದರೆ ಬುಧವಾರ ಜನಿಸಿದವರು ಯಾವ ದೇವರನ್ನು ಪೂಜಿಸಿದರೆ ಅದೃಷ್ಟ ಹೆಚ್ಚಾಗುತ್ತದೆ? ಯಾವ ಮಂತ್ರ ಜಪಿಸಬೇಕು? ಯಾವ ಪೂಜೆ ಮಾಡಿದರೆ ಜೀವನದಲ್ಲಿ ಯಶಸ್ಸು ಬರುತ್ತದೆ? ಇವೆಲ್ಲವನ್ನು ತಿಳಿಯೋಣ ಬನ್ನಿ. ಬುಧವಾರದ ಅಧಿಪತಿ ಯಾರು? ಜ್ಯೋತಿಷ್ಯದ ಪ್ರಕಾರ ಬುಧವಾರದ ಅಧಿಪತಿ ಬುಧ ಗ್ರಹ. ಬುಧ ಗ್ರಹವು ಬುದ್ಧಿವಂತಿಕೆ, ವಿದ್ಯೆ, ವ್ಯಾಪಾರ, ಮಾತಿನ ಕಲೆ, ಲೆಕ್ಕಾಚಾರ ಮತ್ತು ಜ್ಞಾನವನ್ನು ಸೂಚಿಸುತ್ತದೆ. ಆದ್ದರಿಂದ ಬುಧವಾರ ಜನಿಸಿದವರು ಸಾಮಾನ್ಯವಾಗಿ ಚುರುಕು ಬುದ್ಧಿ ಹೊಂದಿರುತ್ತಾರೆ. ಶ್ರೀ ಗಣೇಶನ ಆರಾಧನೆ ಮಾಡಿದರೆ ಬುಧವಾರ ಜನಿಸಿದವರಿಗೆ ಅತ್ಯಂತ ಶುಭಕರ ದೇವರು ಗಣಪತಿ ಎಂದು ಹೇಳಲಾಗುತ್ತದೆ. ವಿಘ್ನಗಳನ್ನು ದೂರ ಮಾಡುವ ದೇವರು ಗಣೇಶ. ಗಣೇಶನನ್ನು ಆರಾಧಿಸುವುದು ತುಂಬ ಒಳ್ಳೆಯದು. ಪ್ರತಿ ಬುಧವಾರ ಬೆಳಗ್ಗೆ ಗಣೇಶನಿಗೆ ದರ್ಬೆ ಅರ್ಪಿಸಿ ಪ್ರಾರ್ಥನೆ ಮಾಡಿದರೆ ಶುಭವಾಗುತ್ತದೆ ಎಂಬ ನಂಬಿಕೆ ಇದೆ. ಮಂತ್ರ: ಓಂ ಗಂ ಗಣಪತಿಯೇ ನಮಃ 108 ಬಾರಿ ಜಪಿಸಿದರೆ ತುಂಬ ಒಳ್ಳೆಯದು. ಎರಡನೇದಾಗಿ ಶ್ರೀ ವಿಷ್ಣುವಿನ ಆರಾಧನೆ. ಬುಧಗ್ರಹಕ್ಕೆ ವಿಷ್ಣುವಿನ ಸಂಬಂಧವಿದೆ ಎಂದು ಕೆಲವು ಸಂಪ್ರದಾಯಗಳು ಹೇಳುತ್ತವೆ. ವಿಷ್ಣು ಸಹಸ್ರನಾಮ ಪಠಣ ಮಾಡಿದರೆ ಮನಸ್ಸಿಗೆ ಶಾಂತಿ ಮತ್ತು ಸ್ಥಿರತೆ ಸಿಗುತ್ತದೆ ಎಂದು ನಂಬಲಾಗಿದೆ. ಮೂರನೇದಾಗಿ ಶ್ರೀಕೃಷ್ಣನ ಪೂಜೆ. ಶ್ರೀಕೃಷ್ಣನು ಬುದ್ಧಿವಂತಿಕೆ, ಜ್ಞಾನ ಮತ್ತು ಮಾತಿನ ಕೌಶಲ್ಯದ ಪ್ರತೀಕ. ಬುಧವಾರ ಜನಿಸಿದವರು ಕೃಷ್ಣನ ಆರಾಧನೆ ಮಾಡಿದರೆ ವಿದ್ಯೆ ಮತ್ತು ಉದ್ಯೋಗದಲ್ಲಿ ಪ್ರಗತಿ ದೊರೆಯುತ್ತದೆ ಎಂದು ನಂಬುತ್ತಾರೆ. ನಾಲ್ಕನೇದಾಗಿ ದುರ್ಗಾದೇವಿಯ ಆರಾಧನೆ. ಮನಸ್ಸಿನ ಭಯ ಮತ್ತು ಆತಂಕವನ್ನು ದೂರ ಮಾಡಲು ದುರ್ಗಾದೇವಿಯನ್ನು ಬುಧವಾರ ಹುಟ್ಟಿದವರು ಪೂಜೆ ಮಾಡಬಹುದು. ಪ್ರತಿ ಶುಕ್ರವಾರ ಅಥವಾ ಬುಧವಾರ ದೇವಿಯ ನಾಮಸ್ಮರಣೆಯನ್ನು ಮಾಡುವುದು ತುಂಬ ಒಳ್ಳೆಯದು ಎಂದು ಕೆಲವರು ನಂಬುತ್ತಾರೆ. ಬುಧವಾರ ಜನಿಸಿದವರ ಗುಣಗಳು: ಮೊದಲನೇದಾಗಿ ಬೇಗ ಕಲಿಯುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಇವರು ಹೊಸ ವಿಷಯಗಳನ್ನು ಶೀಘ್ರವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಎರಡನೇದಾಗಿ ಉತ್ತಮ ಮಾತುಗಾರರು. ಜನರನ್ನು ತಮ್ಮ ಮಾತಿನಿಂದ ಸೆಳೆಯುವ ಗುಣವನ್ನು ಹೊಂದಿರುತ್ತಾರೆ. ಮೂರನೇದಾಗಿ ವ್ಯಾಪಾರದ ಬುದ್ಧಿ. ಬುಧವಾರ ಹುಟ್ಟಿದವರು ವ್ಯಾಪಾರ ಮತ್ತು ಹಣಕಾಸಿನ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಿರುತ್ತದೆ. ನಾಲ್ಕನೇದಾಗಿ ಸ್ನೇಹಪರ ಸ್ವಭಾವ. ಎಲ್ಲರ ಜೊತೆ ಸುಲಭವಾಗಿ ಬೆರೆಯುತ್ತಾರೆ. ಎಲ್ಲರನ್ನು ಸ್ನೇಹಮಯದಿಂದ ಕಾಣುತ್ತಾರೆ. ಐದನೇದಾಗಿ ಚುರುಕುತನ. ಬುಧವಾರ ಹುಟ್ಟಿದವರು ಯಾವುದೇ ಕೆಲಸವನ್ನು ಬೇಗ ಮುಗಿಸಲು ಪ್ರಯತ್ನಿಸುತ್ತಾರೆ. ಬುಧವಾರ ಹುಟ್ಟಿದವರಲ್ಲಿ ಕೆಲವೊಂದು ದುರ್ಬಲತೆಗಳು ಇವೆ. ಅವು ಯಾವಪ್ಪ ಅಂದರೆ ಅತಿಯಾದ ಯೋಚನೆ, ಸಣ್ಣ ಸಣ್ಣ ವಿಷಯಕ್ಕೂ ಹೆಚ್ಚು ಚಿಂತಿಸುವುದು, ನಿರ್ಧಾರದಲ್ಲಿ ಗೊಂದಲ, ಒಂದು ನಿರ್ಧಾರ ತೆಗೆದುಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು, ಬೇಗ ಜನರನ್ನು ನಂಬುವುದು, ಇತರರನ್ನು ಸುಲಭವಾಗಿ ನಂಬುವ ಸ್ವಭಾವದಿಂದ ಮೋಸ ಹೋಗುವ ಸಾಧ್ಯತೆ ಇರುತ್ತದೆ. ಅದೃಷ್ಟ ಹೆಚ್ಚಿಸಲು ಮಾಡಬೇಕಾದ ಕೆಲಸಗಳು ಯಾವಪ್ಪ ಅಂದರೆ, ಮೊದಲನೇದಾಗಿ ಪ್ರತಿ ಬುಧವಾರ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಅದೃಷ್ಟ ಒಲಿಯುತ್ತದೆ.
ಗಣೇಶನ ದೇವಸ್ಥಾನಕ್ಕೆ ಬುಧವಾರ ಭೇಟಿ ನೀಡುವುದರಿಂದ ತುಂಬ ಒಳ್ಳೆಯದು. ವಿದ್ಯಾರ್ಥಿಗಳಿಗೆ ಪುಸ್ತಕ ದಾನ ಮಾಡುವುದು ತುಂಬ ಒಳ್ಳೆಯದು. ಪಕ್ಷಿಗಳಿಗೆ ಆಹಾರ ನೀಡುವುದು, ಹಿರಿಯರ ಆಶೀರ್ವಾದ ಪಡೆಯುವುದು ತುಂಬ ಒಳ್ಳೆಯದು. ಒಂದು ಸಣ್ಣ ಕತೆ. ಒಬ್ಬ ಯುವಕ ಬುಧವಾರ ಜನಿಸಿದ್ದ. ಅವನು ತುಂಬ ಬುದ್ಧಿವಂತನಾಗಿದ್ದರೂ ಯಾವುದೇ ಕೆಲಸದಲ್ಲಿ ಯಶಸ್ಸು ಸಿಗುತ್ತಿರಲಿಲ್ಲ. ಒಬ್ಬ ಹಿರಿಯರು ಅವನಿಗೆ ಪ್ರತಿ ಬುಧವಾರ ಗಣೇಶನ ಆರಾಧನೆ ಮಾಡಲು ಹೇಳಿದರು. ಅವನು ಭಕ್ತಿಯಿಂದ ಪ್ರಾರ್ಥನೆ ಮಾಡಲು ಆರಂಭಿಸಿದನು. ಕೆಲ ತಿಂಗಳುಗಳ ನಂತರ ಅವನ ಆತ್ಮವಿಶ್ವಾಸ ಹೆಚ್ಚಾಯಿತು. ಕೆಲಸದಲ್ಲಿಯೂ ಉತ್ತಮ ಅವಕಾಶಗಳು ಸಿಕ್ಕವು. ಈ ಕಥೆಯ ಸಂದೇಶ ಏನೆಂದರೆ, ಪೂಜೆಯ ಜೊತೆಗೆ ಪರಿಶ್ರಮವೂ ಅಗತ್ಯ. ಬುಧವಾರ ಜನಿಸಿದವರು ತಪ್ಪಿಸಬೇಕಾದ ಅಭ್ಯಾಸಗಳು: ಸುಳ್ಳನ್ನು ಹೇಳುವುದು ಮತ್ತು ಇತರರನ್ನು ಅವಮಾನಿಸುವುದು, ಅತಿಯಾದ ಕೋಪ, ಹಣದ ದುರುಪಯೋಗ, ಹಿರಿಯರನ್ನು ನಿರ್ಲಕ್ಷಿಸುವುದು, ಅಗೌರವ ತೋರಿಸುವುದು. ಇನ್ನು ಯಾವುದಪ್ಪ ಬುಧವಾರ ಹುಟ್ಟಿದವರ ರಹಸ್ಯ ಅಂದರೆ ಯಶಸ್ಸಿನ ರಹಸ್ಯ. ಸ್ನೇಹಿತರೆ, ಯಾವುದೇ ದೇವರ ಪೂಜೆ ಮಾಡಿದರೂ ಅದರ ಜೊತೆಗೆ ಒಳ್ಳೆಯ ನಡತೆ, ಪರಿಶ್ರಮ ಮತ್ತು ಪ್ರಾಮಾಣಿಕತೆ ಇರಬೇಕು. ದೇವರ ಆಶೀರ್ವಾದ ಮಾತ್ರವಲ್ಲ, ನಮ್ಮ ಕರ್ಮವೂ ಜೀವನವನ್ನು ರೂಪಿಸುತ್ತದೆ. ಬುಧವಾರ ಜನಿಸಿದವರಿಗೆ ಗಣೇಶ, ವಿಷ್ಣು ಮತ್ತು ಕೃಷ್ಣನ ಆರಾಧನೆ ಶುಭಕರ ಎಂದು ಅನೇಕರು ನಂಬುತ್ತಾರೆ. ಆದರೆ ನಿಜವಾದ ಅದೃಷ್ಟ ಬರುವುದು ಒಳ್ಳೆಯ ಚಿಂತನೆ, ಸತ್ಕರ್ಮ ಮತ್ತು ಪರಿಶ್ರಮದಿಂದ. ದೇವರ ಕೃಪೆ ಮತ್ತು ನಿಮ್ಮ ಪ್ರಯತ್ನ ಎರಡೂ ಸೇರಿದಾಗ ಜೀವನದಲ್ಲಿ ಯಶಸ್ಸು ಖಂಡಿತ ಸಿಗುತ್ತದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಶಿವಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಬುಧವಾರ ಹುಟ್ಟಿದವರಿಗೆ ಒಳ್ಳೆಯದಾಗಲಿ. ಗಣಪತಿ ಬಪ್ಪ ಮೋರಿಯ.